ಯಾಕೆ ಅಂದ ಹುಚ್ಚು ಮುಖ ಹಾಕೊಂಡಿದ್ದು ಆರಾಧ್ಯಣ್ಣ ನೋಡ್ತಾ. ನನ್ನ ಮಾಯಿ ಮಂತ್ರದಿಂದ ಲಾಕ್ ಮಾಡಿದ್ದೀನಿ, ಆ ರಿಂಗ್ ಬ್ಯಾಕ್ ಸೈಡಿನ ಸ್ಪರ್ಶ ತಗೊಳ್ಳೋವರೆಗೂ ನಿನ್ನ ಅಂಟ್ಕೊಂಡೇ ಇರುತ್ತೆ ಅಂದ ಅಧಿರಾಜ್. ಇದು ಚೀಟಿಂಗ್, ನಾನು ಇದನ್ನು ಒಪ್ಪಲ್ಲ ಅಂತ ಬಾಯಿ ತೆರೆದು ಆರಾಧ್ಯಳೊಂದಿಗೆ ಅದನ್ನ ನೀನು ಕೊಟ್ಟು ಪನಿಷ್ಮೆಂಟ್ ಫೇಸ್ಡ್ ಅಂತ ಖಂಡಿತವಾಗಿ ಹೇಳ್ದ ಅಧಿರಾಜ್. ಅದೇ ದಿನ ರಾತ್ರಿ ಬೆಡ್ ಮೇಲೆ ಅಧಿರಾಜ್ ಮಲಗಿದಾಗ ನಿಮಗೆ ಬುಲೆಟ್ ತಗಲಿದ ಗಾಯ ನೋಡ್ತೀನಿ ಅಂತ ಚಾತುರ್ಯದಿಂದ ಆತನ ಟೀ ಶರ್ಟ್ ಮೇಲೆ ಕೆತ್ತಿ ಗಾಯದ ಮೇಲೆ ಬೆರಳಿನಿಂದ ಟಚ್ ಮಾಡ್ತಾ ಇನ್ನೂ ನೋವು ಆಗ್ತಿದೆಯಾ ಅಂತ ಕೇಳಿದ್ಲು ಆರಾಧ್ಯ. ಇಲ್ಲ, ಬಟ್ ನಿನಗೆ ಭಯ ಆಗ್ತಿಲ್ವಾ ಅಂತ ಅವಳ ಕಣ್ಣುಗಳನ್ನ ನೇರವಾಗಿ ನೋಡ್ದ ಅಧಿರಾಜ್. ಗಾಯ ಆಲ್ಮೋಸ್ಟ್ ವಾಸಿ ಆಗಿದೆಯಲ್ಲ, ಇನ್ನು ಭಯ ಯಾಕೆ ಅಂತ ಮೇಲೆ ಕೆದ್ದು ಆ ಗಾಯದ ಮೇಲೆ ಕೈಗಳನ್ನಿಟ್ಟು ಕಣ್ಣು ಮುಚ್ಕೊಂಡು ಏನೇನೋ ಪಠಿಸಿ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಕಣ್ಣು ತೆರೆದು ನೋಡಿದ್ಲು ಆರಾಧ್ಯ. ಏನು ಮಾಡ್ತಿದ್ಯಾ ನೀನು ಅಂತ ಪ್ರಶ್ನಾರ್ಥಕವಾಗಿ ನೋಡ್ತಿದ್ದ ಅಧಿರಾಜ್ನೊಂದಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಹೀಗೆ ಮಾಡಿದ್ರೆ ಗಾಯ ಬೇಗ ವಾಸಿ ಆಗುತ್ತಂತೆ ಅಂತ ನಗ್ತಾ ಹೇಳಿದ್ಲು ಆರಾಧ್ಯ. ಹಾಗೆ ಅಂತ ಯಾರು ಹೇಳಿದ್ರು ಅಂತ ಆಶ್ಚರ್ಯದಿಂದ ನೋಡ್ದ ಅಧಿರಾಜ್. ನಮ್ಮಪ್ಪ ಹೇಳಿದ್ರು, ಸಣ್ಣ ವಯಸ್ಸಿನಲ್ಲಿ ನನಗೆ ಪೆಟ್ಟಾದರೆ ಹೀಗೆ ಮಾಡ್ತಿದ್ರು, ಅದರಿಂದ ಪೆಟ್ಟು ಬೇಗ ವಾಸಿ ಆಗ್ತಿತ್ತು, ಬೇಕಿದ್ರೆ ನೋಡಿ ಅನ್ನೋದು ತಲೆ ತಗ್ಸಿ ತನ್ನ ಹಣೆ ಮೇಲಿರೋ ಕಣ್ಣಿಗೆ ಕಾಣಿಸ್ದಂತಿರೋ ಆ ಗೆರೆಯನ್ನು ತೋರಿಸಿದ್ಲು ಆರಾಧ್ಯ. ಆರಾಧ್ಯ ಮಾಡಿದ್ದು ತುಂಬ ಸಣ್ಣ ಕೆಲಸ, ಆದರೆ ಅದು ಅಧಿರಾಜ್ ಮನಸ್ಸನ್ನು ಟಚ್ ಮಾಡಿತು. ಹೌದು, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಪೆಟ್ಟಾಗಳ್ತಿದ್ರೆ ಕಂಟ್ರೋಲ್ ಮಾಡೋದು ಪೋಷಕರು ಹೇಳೋ ಕಾಗೆ ಕಥೆಗಳು. ಇವಾಗ ತನಗೂ ಅದೇ ರೀತಿ ಮಾಡ್ತಾ ಅವಳ ಮುಖದಲ್ಲಿ ಕಾಣಿಸ್ತಿರೋ ಇನ್ನೋಸೆಂಟ್ ಮತ್ತು ಆ ಪ್ಯೂರ್ ಸೋಲ್ಗೆ ಕರಗು ಹೋದ ಅಧಿರಾಜ್ ಅದು ನಿಜವಂತ ನಂಬಿ ಪ್ರೀತಿಯಿಂದ ಅವಳ ಮುಂಗುರುಳನ್ನು ಸವರ್ತಾ ಹಣೆ ಮೇಲೆ ಮುತ್ತಿಟ್ಟ. ಒಂಚೂರು ಗ್ಯಾಪ್ ಸಿಕ್ಕರೆ ಸಾಕು ಲಿಪ್ ಕಿಸ್ ಕೊಡೋ ಅಧಿರಾಜ್ ಮೊದಲ ಬಾರಿ. ತನ್ನ ಕಣ್ಣುಗಳು ಕಾಣಿಸ್ತಿರೋ ಮೇರೆಗೆ ನೋಡಿ ತಿಳಿದೇ ಹ್ಯಾಪಿಯಾಗಿ ಫೀಲ್ ಆದ್ಲು ಆರಾಧ್ಯ. ಅಧಿರಾಜ್ ಹತ್ರ ಯಾವುದೋ ಸೆಕ್ಯೂರ್ ಫೀಲಿಂಗ್ ಆಗ್ತಿದ್ರೆ ನಿಶ್ಚಿಂತೆಯಾಗಿ ಮಲಗಿದ ಆರಾಧ್ಯಳನ್ನ ಮೇಲಕ್ಕೆ ಲಿಫ್ಟ್ ಮಾಡಿ ತನ್ನ ಎದೆ ಮೇಲೆ ಬರುವಂತ ಪೂರ್ತಿಯಾಗಿ ಮಲಗಿಸ್ಕೊಂಡು ಜೋಗುಳ ಹಾಡ್ತಾ ನಿದ್ರೆಗೆ ಜಾರಿಸ್ತಾ. ಮರುದಿನ ಬೆಳಗ್ಗೆ ನಿದ್ರೆಯಿಂದ ಎದ್ದು ರೆಡಿ ಆಗ್ತಿದ್ದ ಕೃಷ್ಣನ್ನ ನೋಡಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳಿದ್ದು ಮಲ್ಲೇಶ್ವರಿ. ಕಂಪ್ನಿಗೆ ಹೋಗ್ತಿದ್ದೀನಿ ಅಂತ ಉತ್ತರಿಸ್ತಾ ಕೃಷ್ಣ. ಇವಾಗ ಅಲ್ಲಿಗೆ ಯಾಕೆ, ಈ ಸಮಯದಲ್ಲಿ ನಿಮಗೆ ರೆಸ್ಟ್ ತುಂಬ ಅವಶ್ಯಕ, ನಾನೇ ನೋಡ್ಕೊಳ್ತಿದ್ದೀನಿ ತಾನೇ, ಇವಾಗ ಅಲ್ಲಿಗೆ ಯಾಕೆ, ನೀವು ಆರಾಮಾಗಿ ಮನೆಯಲ್ಲಿ ರೆಸ್ಟ್ ತಗೊಳ್ಳಿ ಅಂತ ತಡೆಯೋ ಪ್ರಯತ್ನವನ್ನು ಮಾಡಿದ್ಲು ಮಲ್ಲೇಶ್ವರಿ. ನೋ, ನಾನು ಖಂಡಿತವಾಗಿ ಹೋಗಬೇಕು, ನನಗಿರೋ ಟೈಮ್ನಲ್ಲಿ ಮಾಡಬೇಕಾದ ಕೆಲಸಗಳು ತುಂಬ ಇವೆ ಅನ್ನುತ್ತಾ ಹೊರಗಡೆ ನಡೀತಿದ್ದ ಕೃಷ್ಣನನ್ನು ಹಿಂದಿನಿಂದ ಕೈ ಕಟ್ಟಿ ತಡೆದು, ನಿಮ್ಮ ಶರೀರ ತುಂಬ ವೀಕ್ ಆಗಿದೆ, ಎಲ್ಲವನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ ಅಂತ ಸೀರಿಯಸ್ ಆಗಿ ಅಂದ್ಲು ಮಲ್ಲೇಶ್ವರಿ. ಅವಳನ್ನು ಕೋಪದಿಂದ ನೋಡ್ತಾ, ಯಾವಾಗ ಏನು ಮಾಡಬೇಕಂತ ನಂಗೆ ಚೆನ್ನಾಗಿ ಗೊತ್ತು, ನೀನು ಹೇಳಬೇಕಾಗಿಲ್ಲ, ಆ್ಯಂಡ್ ಆಫೀಸ್ನಲ್ಲಿ ನನ್ನ ಹೆಲ್ತ್ ಬಗ್ಗೆ ಯಾರಿಗೂ ತಿಳಿಯೋದಕ್ಕೆ ಅವಕಾಶ ಇಲ್ಲ ಅಂತ ಅವಳನ್ನ ಬಿಡಿಸ್ಕೊಂಡು ಹೊರಗಡೆ ಹೊರಟೋದ ಕೃಷ್ಣ. ಹೋಗ್ತಿದ್ದ ಕೃಷ್ಣನ ಕಡೆ ದ್ವೇಷ ತುಂಬಿದ ಕಣ್ಣುಗಳನ್ನ ನೋಡ್ತಾ, ಇನ್ನೂ ಎಷ್ಟು ದಿನ ಹೋಗ್ತೀಯ ಬಿಡು, ನೀನು ಹೋದ ನಂತರ ಈ ಆಸ್ತಿ ಪೂರ್ತಿ ನಂದೇ ತಾನೇ, ಆವಾಗ ನನ್ನ ಕೆಳಗೆ ನಿನ್ನ ಮಗಳು ಕೊರಗಿ ಕೊರಗಿ ಅಳ್ತಿದ್ರೆ ನೀನು ಮತ್ತು ನಿನ್ನ ಹೆಂಡತಿ ಎಷ್ಟು ಸುಖವಾಗಿರ್ತೀರೋ ನಾನು ಕೂಡ ನೋಡ್ತೀನಿ ಅಂತ ರಾಕ್ಷಸ ಥರ ಅಂದ್ಕೊಂಡ್ಲು ಮಲ್ಲೇಶ್ವರಿ. ಒಂದು ಮನುಷ್ಯನಿಗೆ ತನ್ನ ಪಾರ್ಟ್ನರ್ ಮೇಲೆ ಫೀಲಿಂಗ್ಸ್ ಹೋದರೆ ಎಷ್ಟು ದಾರುಣವಾಗಿ ಚೇಂಜ್ ಆಗಿ ಹೋಗ್ತಾರೆ ಅನ್ನೋದಕ್ಕೆ ಪರ್ಫೆಕ್ಟ್ ಉದಾಹರಣೆ ಮಲ್ಲೇಶ್ವರಿ. ನಿನ್ನೆವರೆಗೂ ನೀನೇ ನನ್ನ ಪ್ರಪಂಚ, ಪ್ರಾಣ ಅಂತ ಮನುಷ್ಯ ಇವತ್ತು ದ್ವೇಷದಿಂದ ಆ ವ್ಯಕ್ತಿ ಪ್ರಾಣ ತೆಗೆಯೋದಕ್ಕೂ ಕೂಡ ಹಿಂಜರಿತಿಲ್ಲ. ಈ ಥರ ಮೇಲೊಂಥರ ಒಳಗೊಂಥರ ಇರುವಂತಹ ನರಿಗಳು ನಮ್ಮ ಸುತ್ತ ಎಷ್ಟು ಜನರಿದ್ದಾರೋ. ಆಫೀಸ್ನಲ್ಲಿ ವರ್ಕ್ ಮಾಡ್ಕೊಳ್ತಿದ್ದ ಆರಾಧ್ಯ ಆಗಲೇ ಲಿಫ್ಟ್ನಿಂದ ಹೊರಗಡೆ ಬರ್ತಿದ್ದು ಕೃಷ್ಣನ ನೋಡಿ ಎದುರು ಹೋಗಿ, ಹೇಗಿದ್ದೀರಪ್ಪ, ಏನಿದು ಹೀಗೆ ಇಳಿದು ಹೋಗಿದ್ದೀರಿ ಅಂತ ಕೇಳಿದ್ಲು. ಅದೇನಿಲ್ಲ, ಜರ್ನಿಯಿಂದ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ, ಆದರೂ ನೀನೇನು ವರ್ಕ್ ಬಿಡ್ತಿರ್ತಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ದ ಕೃಷ್ಣ. ಏನಿಲ್ಲ, ನೀವು ಕಾಣಿಸಿದ್ರಿ ಅಂತ ವಿಶ್ ಮಾಡೋಣ ಅಂತ ಬಂದೆ, ನಿಜ ಹೇಳಿ ಯಾಕೋ ನೀವು ಯಾವಾಗಲೂ ಇರೋ ಹಾಗಿಲ್ಲ, ಬಿಸ್ನೆಸ್ ಟ್ರಿಪ್ ನಿಮಗೇನಾದರೂ ಹೊಸದಾ, ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ ಅಂತ ಆತುರದಿಂದ ಕೇಳಿದ್ಲು ಆರಾಧ್ಯ. ಅಯ್ಯೋ, ಟ್ರಿಪ್ನಿಂದ ಸುಸ್ತಾಗಿದ್ದೀನಿ, ಇಷ್ಟಕ್ಕಾದರೂ ಸ್ವಲ್ಪ ಶಾಂತವಾಗಿರೋ ಅಂದ ಕೃಷ್ಣ. ಇದು ತುಂಬ ಚೆನ್ನಾಗಿದೆ, ನೀವೆಲ್ಲೆಲ್ಲೋ ತಿರುಗಿ ಟೈಮ್ ತಿನ್ನೋದನ್ನು ಬಿಟ್ಟು ನನ್ನನ್ನು ಬ್ಲೇಮ್ ಮಾಡ್ತೀರಾ ಯಾಕೆ, ಆದರೂ ಇವಾಗ ನ್ಯಾಯಕ್ಕಾಲ ಎಲ್ಲ ಬಿಡಿ ಅಂತ ಮುಖ ಸೊಟ್ಟಗೆ ಮಾಡಿದ್ಲು ಆರಾಧ್ಯ. ಅಷ್ಟೊಂದೇನು ಮಾಡಬೇಡ, ನೀನು ಸೀಕ್ರೆಟಾಗಿ ಅಧಿರಾಜ್ನ ಮದುವೆ ಆದ ವಿಷಯ ನಾನಿನ್ನೂ ಮರ್ತಿಲ್ಲ, ಆ ಮ್ಯಾಟರ್ನಲ್ಲಿ ನನಗೆ ನೀನು ವಿವರಣೆ ಕೊಡಬೇಕು ಅಂದ ಕೃಷ್ಣ. ಭೂಮಿ ದುಂಡಗಿರಿ ಅನ್ನೋ ಹಾಗೆ ಯಾವಾಗ ನೋಡಿದ್ರು ಆ ಟಾಪಿಕ್ ಹತ್ರ ನಿಲ್ತೀರ ಯಾಕೆ, ಅಧಿರಾಜ್ ಅಂದರೆ ನನಗಿಷ್ಟ, ಅದಕ್ಕೆ ಮದುವೆ ಆದೆ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಸರಿ, ಹೋಗಿ ವರ್ಕ್ ಮಾಡ್ಕೊ ಅಂತ ವೇಗವಾಗಿ ಕ್ಯಾಬಿನ್ ಒಳಗಡೆ ಹೋಗಿ ಅಲ್ಲಿವರೆಗೂ ಕಷ್ಟಪಟ್ಟು ಬರೆಸಿದ್ದ ಎದೆ ನೋವಿಗೆ ಟ್ಯಾಬ್ಲೆಟ್ ಹಾಕ್ಕೊಂಡು ಚೇರ್ನಲ್ಲಿ ವಾಲ್ ಹೋದ ಕೃಷ್ಣ. ಆ ದಿನ ಪೂರ್ತಿ ಆಫೀಸ್ನಲ್ಲಿ ಬೇಸರದಿಂದ ಕಳೆದ್ಲು ಆರಾಧ್ಯ.
ಯಾಕೋ ಬೆಳಿಗ್ಗೆ ತಂದೆ ಜೊತೆ ಮಾತಾಡ್ತಿದ್ದಾಗಿನಿಂದ ಮನಸ್ಸೆಲ್ಲ ಏನೋ ಗೊಂದಲವಾಗಿದೆ, ಏನೋ ನಡೀತಿದೆ ಅಂತ ಬಲವಾಗಿ ಅನ್ನಿಸ್ತಿದೆ. ಆ ಆಲೋಚನೆಯಲ್ಲೇ ಪ್ಯಾಲೇಸ್ಗೆ ತಲುಪಿದ್ಲು ಆರಾಧ್ಯ. ಸೈಲೆಂಟಾಗಿ ಡಿನ್ನರ್ ಮಾಡಿ ಉಯ್ಯಾಲೆಯಲ್ಲಿ ಬೇಸರದಿಂದ ಕೂತಿದ್ದ ಆರಾಧ್ಯಳ ಹತ್ರ ಹೋಗಿ, ನೀನು ಯಾವುದಕ್ಕಾದರೂ ಬೇಸರ ಪಡ್ತಿದ್ಯಾ ಅಂತ ಕೇಳ್ದ ಅಧಿರಾಜ್. ಆ ಮಾತುಗಳಿಗೆ ಅಧಿರಾಜ್ ಕಡೆ ತಿರುಗಿ, ನನ್ನ ಉಯ್ಯಾಲೆಯಲ್ಲಿ ತೂಗ್ತೀರಾ ಅಂತ ಆಸೆಯಿಂದ ಕೇಳಿದ್ಲು ಆರಾಧ್ಯ. ಕೂತ್ಕೋ ಅಂತ ಹೇಳಿ ಇಂದಿನಿಂದ ತೂಗ್ತಿದ್ದ ಅಧಿರಾಜ್ನೊಂದಿಗೆ, ಇವತ್ತು ಆಫೀಸ್ನಲ್ಲಿ ನಮ್ಮಪ್ಪನ ನೋಡಿದೆ, ಯಾಕೋ ತುಂಬ ಡಿಫ್ರೆಂಟಾಗಿ ಕಾಣಿಸಿದ್ರು, ಕುಸಿದು ಹೋದಾಗಿದ್ದಾರೆ, ಹೆಲ್ತ್ ಸರಿಯಾಗಿಲ್ಲ ಅಂತ ಅನ್ನಿಸ್ತಿದೆ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಆ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ ಅಂತ ಕೇಳ್ದ ಅಧಿರಾಜ್. ನಿಮಗೆ ಗೊತ್ತಾ, ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಕೂಡ ಹಾಗೆ ಕಾಣಿಸ್ತಿದ್ಲು, ಒಂದಿನ ಸಡನ್ನಾಗಿ ನನ್ನ ಬಿಟ್ಟು ಹೊಟ್ಟೋದ್ಲು. ಇವತ್ತು ಅಪ್ಪ ಕೂಡ ಹಾಗೆ ಕಾಣಿಸಿದ್ರು. ಅವರ ಮೇಲೆಯೂ ಭಾರ ಹೆಚ್ಚಾಗ್ತಿದೆಯಲ್ಲ, ಕಂಪ್ನಿ ಜವಾಬ್ದಾರಿಗಳನ್ನ ನಾನೇ ತೊಗೋಬೇಕಂದ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಆರಾಧ್ಯ. ಗುಡ್ ಡೆಸಿಷನ್ ಅಂತ ಎನ್ಕರೇಜ್ ಮಾಡ್ದ ಅಧಿರಾಜ್. ನಾನು ರೆಸ್ಟ್ ಇಲ್ಲದ ಹಾಗಾಗ್ಬಿಡ್ತೀನಲ್ಲ, ನಿಮಗೆ ಅಬ್ಜೆಕ್ಷನ್ ಇಲ್ವಾ ಅಂತ ಆತುರದಿಂದ ಕೇಳಿದ್ಲು ಆರಾಧ್ಯ. ನಿನ್ನ ಹಿಂದೆ ನಾನಿದ್ದೀನಲ್ಲ, ಇನ್ಯಾಕೆ ಭಯ ಅಂತ ಭರವಸೆ ನೀಡಿದ ಅಧಿರಾಜ್. ಒಂದು ಕಾಲದಲ್ಲಿ ದಿನವಿಡೀ ಆಫೀಸ್ನಲ್ಲಿ ಏನು ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ದೆ. ನಮ್ಮಪ್ಪ ಎಷ್ಟು ಕಷ್ಟಪಡ್ತಿದ್ದಾರೋ ಅಲ್ಲಿ ವರ್ಕ್ ಮಾಡೋದು ತಿಳಿಯುತ್ತೆ. ನಿನ್ನ ಪರಿಸ್ಥಿತಿಯೂ ಅಷ್ಟೇ ಅಲ್ವಾ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ಕೊಳ್ಬಲ್ಲೆ, ಸಣ್ಣ ಏಜಿನಿಂದಲೇ ಅಭ್ಯಾಸ ಆಗೋಗಿದೆ ಅಂತ ಆಕಾಶದ ಕಡೆ ನೋಡ್ತಾ ಉತ್ತರಿಸ್ದ ಅಧಿರಾಜ್. ಸ್ವಲ್ಪ ಹೊತ್ತಿನ ನಂತರ ತೂಗೋದು ನಿಲ್ಲಿಸಿ ಉಯ್ಯಾಲೆಯಲ್ಲಿ ಆರಾಧ್ಯಳ ಪಕ್ಕದಲ್ಲಿ ಕೂತು ಅವಳ ತನಿಯನ್ನು ತನ್ನ ಹೆಗಲ ಮೇಲೆ ಹೆಗಲಿನ ಸುತ್ತ ಕೈ ಹಾಕಿ ಸೈಲೆಂಟಾಗಿ ಕೂತ ಅಧಿರಾಜ್. ಆ ಕ್ರಿಯೆಯಿಂದ ಅಲ್ಲಿವರೆಗೂ ಆರಾಧ್ಯಳಲ್ಲಿದ್ದ ಗೊಂದಲ ಕಡಿಮೆಯಾಗಿ ಮೆಲ್ಲಗೆ ನಿದ್ರೆಗೆ ಜಾರಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅವಳನ್ನ ಜಾಗೃತಿಯಾಗಿ ರೂಮ್ನಲ್ಲಿ ಮಲಗಿಸಿ ಹೊರಗಡೆ ಬಂದು ಕೃಷ್ಣನ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತರೋದಕ್ಕೆ ಆರ್ಡರ್ ಮಾಡ್ದ. ಅವರು ಮೇಡಮ್ ಅವ್ರ ಫಾದರ್ ಅಲ್ವಾ, ಅವ್ರ ಬಗ್ಗೆ ಯಾಕೆ ಅಂತ ಆಶ್ಚರ್ಯದಿಂದ ಕೇಳ್ದ ದಾಸ್. ಅವ್ರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಂತ ತಿಳಿತು, ಏನಾದರೂ ಪ್ರಾಬ್ಲಮ್ ಇರಬಹುದೇನೋ, ಹಾಗೆ ಈ ಮಧ್ಯೆ ಅವರು ಎಲ್ಲೆಲ್ಲಿಗೋ ಹೋಗಿದ್ದಾರೋ ಪೂರ್ತಿಯಾಗಿ ಎನ್ಕ್ವೈರಿ ಮಾಡಿ ಹೇಳು, ಹಾಗೆ ಮಲ್ಲೇಶ್ವರಿ ಶ್ರಾವ್ಯ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಸೀರಿಯಸ್ ಆಗಿ ಅಂತ ಅಧಿರಾಜ್. ಕೃಷ್ಣ ಮನೆಗೆ ಬರುವಷ್ಟರಲ್ಲಿ ಅವ್ರ ಫ್ಯಾಮಿಲಿ ಲಾಯರ್ ರೆಡಿಯಾಗಿದ್ದ. ಆತನ ಕರ್ಕೊಂಡು ನೇರವಾಗಿ ಸ್ಟಡಿ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ದ ಕೃಷ್ಣ. ಇದೆಲ್ಲ ತನ್ನ ಪ್ಲ್ಯಾನ್ ಪ್ರಕಾರವೇ ನಡೀತಿರೋದ್ರಿಂದ ಸಣ್ಣ ಅನುಮಾನದಿಂದ ಅವ್ರು ಮಾತಾಡ್ಕೊಳ್ಳೋ ಮಾತುಗಳನ್ನ ಕೇಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಸಣ್ಣ ಶಬ್ದ ಕೂಡ ಹೊರಗಡೆ ಬರದೇ ಇರೋದ್ರಿಂದ ನಿರಾಸೆಯಿಂದ ವಾಪಸ್ ತಿರುಗಿದ್ಲು ಮಲ್ಲೇಶ್ವರಿ. ಆಗಲೇ ಮನೆಗೆ ಬಂದು ಶ್ರಾವ್ಯ ಕಂಗಾಲಾಗಿ ತಾಯಿ ಹತ್ರ ಬಂದು, ಇವಾಗಲೇ ಲಾಯರ್ ಯಾಕೆ ಬಂದಿದ್ದಾರೆ ಮಾಮ್ ಅಂತ ಕೇಳಿದ್ಲು. ವಿಲ್ ಬರೆಯೋದಕ್ಕೋಸ್ಕರ ಅಂತ ಏನೋ ಆಲೋಚನೆ ಮಾಡ್ತಿರುವಂತಂದ್ಲು ಮಲ್ಲೇಶ್ವರಿ. ಇವಾಗಲೇ ಯಾಕೆ ಬರೆಸ್ತಿದ್ದಾರೆ, ನಾವು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಲ್ಲ, ಅವ್ರ ಹೆಲ್ತ್ ಪೂರ್ತಿಯಾಗಿ ಸ್ಪಾಯ್ಲ್ ಆದಮೇಲೆ ಬರೆಸ್ಕೊಳ್ಳೋಣ ಅಂತ ಅಂದಿದೆಯಲ್ಲ, ಇವಾಗೇನು ಮಾಡೋಣ ಅಂತ ಕೋಪದಿಂದ ಇದ್ಲು ಶ್ರಾವ್ಯ. ಯಾಕೆ ಅಷ್ಟು ಕಂಗಾಲು ಪಡ್ತೀಯಾ, ಯಾರಾದರೂ ಇಂಥ ಸ್ಟೇಜ್ನಲ್ಲಿದ್ದಾಗ ವಿಲ್ ಬರೆಸಿದ್ರೆ ನಮಗೇನು ಅನ್ಯಾಯ ನಡೆಯಲ್ಲ ಅಂತ ಬರೆಸ್ತಾರೆ. ಅದನ್ನೇ ಮುಂಚಿತವಾಗಿ ಆಲೋಚನೆ ಮಾಡಿ ಲಾಯರ್ ನಮ್ಮ ಕಡೆಗೆ ತಿರುಗಿಸ್ಕೊಂಡಿದ್ದೇನೆ ಅಂತ ಇವಿಲ್ ಸ್ಮೈಲ್ ನೀಡಿದ್ಲು ಮಲ್ಲೇಶ್ವರಿ. ನೀನು ಯಾಕಾಗಿದೆಯಾ ಅಂತ ಅನುಮಾನದಿಂದ ಕೇಳಿದ್ಲು ಶ್ರಾವ್ಯ. ಲಾಯರ್ ಏನೋ ನಮ್ಮ ಕಡೆ ಇದ್ದಾನೆ, ಆದರೆ ನಿಮ್ಮ ಅಪ್ಪನ ಆಲೋಚನೆಗಳು ಹೇಗಿವೆ ಅಂತ ತಿಳಿತಿಲ್ವಲ್ಲ, ತಿಳಿದರೆ ಮುಂಚಿತವಾಗಿಯೇ ಜಾಗ್ರತೆನ ವಹಿಸಬಹುದು ಅಂತ ಅವ್ರ ಮಾತುಗಳನ್ನ ಕೇಳೋಣ ಅಂತ ಅಂದ್ಕೊಂಡೆ, ಆದರೆ ಸಾಧ್ಯ ಆಗಲಿಲ್ಲ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನಿಲ್ಲ, ಎಲ್ಲವನ್ನ ನಿಮ್ಮ ಮಮ್ಮಿ ನೋಡ್ಕೊಳ್ತಾಳೆ, ನೀನು ಹೋಗಿ ನಿಶ್ಚಿಂತೆಯಾಗಿರು ಅಂತ ಅಂದರು ಮಲ್ಲೇಶ್ವರಿ. ಇಷ್ಟರಲ್ಲಿ ಸ್ಟಡಿ ರೂಮ್ನಿಂದ ಹೊರಗೆ ಬಂದ ಲಾಯರ್ ನೇರವಾಗಿ ಹೊರಗೆ ಹೋಗಿ ಮಲ್ಲೇಶ್ವರಿಗೆ ಕಾಲ್ ಮಾಡಿ, ಮೇಡಮ್ ನೀವು ಹೇಳಿದಾಗೆ ಕೃಷ್ಣ ಅವರು ವಿಲ್ ಬರೆದು ತರೋದಕ್ಕೆ ಹೇಳಿದರು, ಬಟ್ ನಿಮಗೆ ಮತ್ತು ನಿಮ್ಮ ಮಗಳು ಶ್ರಾವ್ಯಾಗ ಮಾತ್ರ ಒಂದೇ ಒಂದು ಫ್ಲ್ಯಾಟ್ ಬರೆದಿದ್ದಾರೆ, ಇನ್ನುಳಿದ ಫ್ಯಾಕ್ಟ್ರಿ ಪೂರ್ತಿ ಆರಾಧ್ಯ ಮೇಡಮ್ ಹೆಸರಿಗೆ ಬರೆದಿದ್ದಾರೆ ಅಂತ ಸುದ್ದಿಯನ್ನು ತಣ್ಣಗೆ ಹೇಳಿಬಿಟ್ಟ. ಅದೇನು ನಾವೇನಾದರೂ ಹುಚ್ಚರ, ಆಸ್ತಿ ಪೂರ್ತಿ ಮಗಳಿಗೆ ಬರೆದು ನಮಗೆ ಮಾತ್ರ ಭಿಕ್ಷೆ ಹಾಕಿದಾರಾ, ಇದೆಲ್ಲ ಆಗಲ್ಲ, ನಾವು ಹೇಳಿದಾಗೆ ವಿಲ್ ಬರೆದು ತೊಗೊಂಡು ಬನ್ನಿ ಅಂತ ಕೋಪದಿಂದ ಹೇಳಿ ಕಾಲ್ ಕಟ್ ಮಾಡಿದ್ಲು ಮಲ್ಲೇಶ್ವರಿ. ಅವಳಿಗೆ ತುಂಬ ಕಿರಿಕಿರಿಯಾಗಿತ್ತು. ಇಷ್ಟು ವರ್ಷ ಯಾವುದಕ್ಕೋಸ್ಕರ ಕಾಯ್ದಿದ್ಲೋ ಅದೇ ತನಗೆ ಸಿಗದೆ ಆ ಆರಾಧ್ಯೊಳಗೆ ಹೋಗ್ತಿದ್ರೆ ನೋಡ್ತಾ ಸುಮ್ಮನಿರ್ಬೇಕಾ, ನಿಜವಾಗಿ ಇಷ್ಟು ವರ್ಷ ಭರಿಸಿದ್ದೆ ಆಸ್ತಿಗೋಸ್ಕರ, ಇಲ್ದಿದ್ರೆ ಯಾವಾಗಲೂ ಡಿವೋರ್ಸ್ ಕೊಟ್ಟು ಬಿಡ್ತಿದ್ದೆ ಅಲ್ವಾ ಅಂತ ಅಂದ್ಕೊಂಡ್ಲು ಮಲ್ಲೇಶ್ವರಿ. ಆಫೀಸ್ನಲ್ಲಿ ತನ್ನ ಪರ್ಸ್ನಲ್ ರೂಮ್ನಲ್ಲಿರುವಾಗ ಡೋರ್ ನಾಕ್ ಮಾಡಿ ಒಳಗಡೆ ಬಂದ ದಾಸ್ ಕೃಷ್ಣನ ಬಗ್ಗೆ ತಾನು ಮಾಡಿದ ಇನ್ವೆಸ್ಟಿಗೇಷನ್ನಲ್ಲಿ ತಿಳ್ಕೊಂಡ ವಿಷಯಗಳನ್ನೆಲ್ಲ ವಿವರವಾಗಿ ಹೇಳ್ತಾ, ಇನ್ನೊಂದು ಮುಖ್ಯವಾದ ವಿಷಯ ಇದೆ ಸರ್, ಕೃಷ್ಣ ಅವರು ಈ ಮಧ್ಯೆ ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ,
ಸೋರ್ಸಸ್ ಕೊಟ್ಟ ಇನ್ಫಾರ್ಮೇಷನ್ ಪ್ರಕಾರ ಅವರಿಗೆ ಯಾವುದೋ ಸೀರಿಯಸ್ ಕಾಯಿಲೆ ಬಂದಿದೆ. ಮ್ಯಾಕ್ಸಿಮಮ್ ಅವರ ಲೈಫ್ ಸ್ಪ್ಯಾನ್ 1 ತಿಂಗಳು ಮಾತ್ರ ಇದೆ ಅಂತ ತಿಳಿದು ಬಂದಿದೆ ಅಂತ ಹೇಳೋದನ್ನು ಕಂಪ್ಲೀಟ್ ಮಾಡ್ದ. ಕ್ಲಿಯರ್ ಆಗಿ ಹೇಳು ಅಂತ ಅಲರ್ಟ್ ಆಗ್ತಾ ಕೇಳಿದ ಅಧಿರಾಜ್. ಅವರಿಗೆ ಕೋಟಿ ಜನರಲ್ಲಿ ಒಬ್ರಿಗೆ ಬರೋ ಕಾಯಿಲೆ ಬಂದಿದೆ. ಆ ಡಿಸೀಸ್ನಿಂದ ಒಂದೇ ಬಾರಿ ಬಾಡಿಯಲ್ಲಿ 5 ಆರ್ಗನ್ಸ್ ಎಫೆಕ್ಟ್ ಆಗುತ್ತವೆ. ಮುಂಚಿತವಾಗಿ ಬಾಡಿಯನ್ನು ಪ್ಯಾರಲೈಸ್ ಮಾಡಿ ಮೆಲ್ಲಕ್ಕೆ ಪ್ರಾಣ ತೆಗೆಯುತ್ತೆ. ದುರದೃಷ್ಟವಶಾತ್ ಇದಕ್ಕೆ ಯಾವುದೇ ಔಷಧಿ ಇಲ್ಲ ಸರ್. ಮುಂಚಿತವಾಗಿ ಐಡೆಂಟಿಫೈ ಮಾಡಿದ್ರೆ ಕೆಲವು ಚಾನ್ಸಸ್ ಇರ್ತಿತ್ತು. ಲಾಸ್ಟ್ ಸ್ಟೇಜ್ ಆಗಿರೋದ್ರಿಂದ ಯಾವ ಕ್ಷಣದಲ್ಲಾದರೂ ಪ್ರಾಣ ಹೋಗಬಹುದು ಅಂತ ಹೇಳಿದ ದಾಸ್. ಆ ಮಾತುಗಳನ್ನ ಕೇಳಿದ ಅಧಿರಾಜ್ ತನ್ನ ಹಿಡಿತ ಬಿಗಿದು ತನ್ನ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ. ಈ ವಿಷಯ ಆರಾಧ್ಯಳಿಗೆ ತಿಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅರ್ಥನೇ ಆಗ್ತಿಲ್ಲ. ಫಾರಿನಿಂದ ಡಾಕ್ಟರ್ಸನ್ನು ಕರೆಸಿ ಹೇಗಾದರೂ ಸರಿ ಕೃಷ್ಣ ಅವ್ರನ್ನ ಬದುಕಿಸೋದಕ್ಕೆ ಟ್ರೈ ಮಾಡಿ, ಒಂದೇ ಒಂದು ಚಾನ್ಸ್ ಕೂಡ ಬಿಡಬೇಡಿ ಅಂತ ದಾಸ್ಗೆ ಆರ್ಡರ್ ಮಾಡ್ದ ಅಧಿರಾಜ್. ಕಾಲೇಜ್ ಮುಗಿದ ನಂತರ ನೇರವಾಗಿ ಪ್ಯಾಲೇಸ್ ತಲುಪಿದ ಆರಾಧ್ಯ ಸೋಫಾದಲ್ಲಿ ಕಾಲು ಚಾಚ್ಕೊಂಡು ಟಿ ವಿ ನೋಡ್ತಾ, ಈ ಡೆವಿಲ್ ಬೇಗ ಬಂದರೆ ಚೆನ್ನಾಗಿರ್ತಿತ್ತು, ತುಂಬ ಹಸ್ವಾಗ್ತಿದೆ, ನಿಜವಾಗಿ ನನ್ನ ಮೇಲೆ ಪ್ರೀತಿಯೇ ಇಲ್ದ ಹಾಗಾಗಿದ್ದಾನೆ, ಪ್ರತಿಯೊಂದು ದಿನ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತಿದ್ದ ಟೈಮ್ನಲ್ಲಿ ಆರಾಧ್ಯಳ ಮೊಬೈಲ್ ರಿಂಗ್ ಆಯಿತು. ಆ ಕಾಲ್ ಅಧಿರಾಜ್ನಿಂದ ಆಗಿದ್ದರಿಂದ ಅಟೆಂಡ್ ಮಾಡಿ, ಇನ್ನೂ ಯಾಕೆ ಮನೆಗೆ ಬರಲಿಲ್ಲ ಅಂತ ಕೋಪದಿಂದ ಕೇಳಿದ ಆರಾಧ್ಯಳೊಂದಿಗೆ, ನಾನಿವತ್ತು ನೈಟ್ ಮನೆಗೆ ಬರ್ತಿಲ್ಲ, ನೀನು ಜಾಗ್ರತೆಯಾಗಿ ತಿಂದು ರೆಸ್ಟ್ ತಗೋ ಅಂತ ಕಾಲ್ ಕಟ್ ಮಾಡ್ದ ಅಧಿರಾಜ್. ಛೇ, ಏನೋ ನಿಜವಾಗಿ ಮನುಷ್ಯ ಯಾವುದೋ ಒಂದು ದಿನ 2 ದಿನ ಅಂದರೆ ಪರವಾಗಿಲ್ಲ, ಆದರೆ ಪ್ರತಿಯೊಂದು ದಿನ ಮನೆಗೆ ಬರೆದಿದ್ರೆ ಏನು ಅಂದ್ಕೊಳ್ಬೇಕು, ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅನ್ನೋ ಜ್ಞಾನ ಕೂಡ ಇಲ್ಲ ಅಂತ ಬೈದ್ಕೊಳ್ತಾ ಡಿನ್ನರ್ ಮಾಡಿ ರೂಮ್ ಒಳಗಡೆ ಹೊರಟು ಹೋದ್ಲು. ಮರುದಿನ ಶಾಪಿಂಗ್ ಅಂತ ಆರಾಧ್ಯ ಕಾವ ಇಬ್ಬರು ಮಾಲ್ಗೆ ಹೋಗಿ ಪೂರ್ತಿ ತಿರುಗ್ತಿರುವಾಗ, ಆರಾಧ್ಯ ಬೇಬಿ ನಂಗೊಂದು ಡೌಟು, ಅಧಿರಾಜ್ ನಿಜವಾಗಿ ನವ್ಯಾಳನ್ನು ಬೇಕು ಅಂದ್ಕೊಂಡ್ರೆ ಏನು ಮಾಡ್ತೀಯಾ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಕಾವ್ಯ. ಅವ್ರಿಗೆ ಅವಳೇ ಬೇಕು ಅಂದರೆ ನಾನು ಡಬರಲ್ಲ, ಆದರೆ ನನಗೆ ಮುಂಚಿತವಾಗಿ ಹೇಳಿದೆ ಮೋಸ ಮಾಡಿದ್ರೆ ಮಾತ್ರ ಸುಮ್ಮನಿರಲ್ಲ ಅಂತ ಕೋಪದಿಂದ ಹೇಳಿದ್ಲು ಆರಾಧ್ಯ. ಅಯ್ಯೋ ಸುಮ್ಮನಂದೆ ಬಿಡು, ಆದರೂ ಅಧಿರಾಜ್ ಯಾರನ್ನಾದರೂ ಬೇಕು ಅಂದ್ಕೊಂಡ್ರೆ ಅಡ್ಡ ಬರೋದಾಗಿರಲಿ, ನಿನಗೆ ಎದುರಿಗಿರೋರ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಎಲ್ಲಿದೆ? ಸಣ್ಣ ಸಣ್ಣ ವಸ್ತುಗಳನ್ನ ಕದಿಯೋ ಮೇಲಿರೋ ಆಸಕ್ತಿ ಅಧಿರಾಜನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ವ್ಯಂಗ್ಯವಾಗಿ ಅಂದ್ಲು ಕಾವ್ಯ. ಅಂದರೆ ಏನೇ ನಿನ್ನ ಉದ್ದೇಶ? ನಾನು ಸಣ್ಣ ಸಣ್ಣ ವಸ್ತುಗಳನ್ನ ಕದಿತೀನಿ, ಅದು ನನ್ನಲ್ಲಿರೋ ಫೋಬಿಯಾ. ಆ ನವ್ಯ ಥರ ಪಕ್ಕದವ್ರ ಸ್ವತ್ತನ್ನು ಕಳತನದಿಂದ ದೋಚ್ಕೊಳ್ಳಲ್ಲ ಅಂತ ಕೋಪದಿಂದ ಹೇಳಿದ್ಲು ಆರಾಧ್ಯ. ಹೋಗಲಿ ಬಿಡೇ, ಈ ವಿಷಯದಲ್ಲಾದರೂ ಕ್ಲಾರಿಟಿಯಾಗಿದೆಯಲ್ಲ, ಅದಕ್ಕೆ ಹ್ಯಾಪಿ. ಇನ್ನು ಆ ನವ್ಯ ಅಲ್ಲ, ಯಾರು ಅಡ್ಡ ಬಂದರೂ ನಿಮ್ಮನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಂ, ನನಗವಾಗ ಬಾಯ್ ಫ್ರೆಂಡ್ ಬರ್ತಾನೋ ಏನೋ ಅಂತ ನಿಟ್ಟಿಸಿರು ಬಿಟ್ಲು ಕಾವ್ಯ. ಹಾಗಿದ್ರೆ ಮೋಹಿತ್ ಅವರು ಎಲ್ಲಿದ್ದಾರೋ ಬರಲಿ ಅಂತ ನೆನಪಿಸ್ಕೊ ಅಂತ ತುಂಟತನದಿಂದ ನಕ್ಕದ್ಲು ಆರಾಧ್ಯ. ಅವರು ಬೇರೆ ಕಡೆ ಹೊರಟೋಗಿದ್ದಾರೆ ಅಂತ ಹೇಳಿದ್ರು ತಾನೇ, ಯಾವಾಗ ಬರ್ತಾರೆ ಸ್ವಲ್ಪ ವಿಚಾರಿಸಿ ಹೇಳಿ, ಪುಣ್ಯ ಕಟ್ಕೋ ಪಾಪ ಅಂತ ದೀನವಾಗಿ ಕೇಳಿದ್ಲು ಕಾವ್ಯ. ಅಬ್ಬಾ, ನೀನು ಹಾಗೆ ಕೇಳ್ತಿದ್ರೆ ನನಗೆ ಎಷ್ಟು ಹ್ಯಾಪಿ ಆಗ್ತದೆ ಗೊತ್ತಾ. ಸರಿ ಬಿಡು, ಹೇಗೋ ಒಂಥರ ಅಧಿರಾಜನ್ನ ಕೇಳಿ ನಿನಗೆ ಹೇಳ್ತೀನಿ ಅಂತ ಆನ್ಸರ್ ಮಾಡಿದ್ಲು. ಶಾಪಿಂಗ್ ಕಂಪ್ಲೀಟ್ ಮಾಡಿಕೊಂಡು ನೇರವಾಗಿ ಪ್ಯಾಲೇಸ್ಗೆ ತಲುಪಿದ ಆರಾಧ್ಯಾಗೆ ಅಧಿರಾಜ್ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಅರ್ಥ ಆಗಿ ಕೋಪ ಪೀಕ್ಸ್ ತಲುಪಿತು. ದಿನ ಹೀಗೆ ಮಾಡ್ತಿದ್ದಾನೆ, ಹೋಗಲಿ ಬಿಡು, ನಾನು ಸ್ವಲ್ಪವೂ ಮಾತಾಡಲ್ಲ, ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಬೈದ್ಕೊಂಡು ನಿದ್ರಿಸಿದ್ಲು. ಮಧ್ಯರಾತ್ರಿ ತನ್ನ ಮೇಲೆ ಯಾವುದೋ ಭಾರ ಬಿದ್ದಾಗ ಅನಿಸಿದ್ರಿಂದ ಎಚ್ಚರಗೊಂಡು ಆರಾಧ್ಯಾಗೆ ಅಧಿರಾಜ್ ತನ್ನ ಮೇಲೆ ಮಲಗಿರೋದು ಕಾಣಿಸ್ತು. ನಿದ್ರೆ ಮಂಪಿರಿನಲ್ಲಿ ತಿಳಿಯದೆ ಆತನ ಸುತ್ತ ಕೈ ಹಾಕಿ, ಯಾಕೆ ಲೇಟ್ ಆಯಿತು ಅಂತ ಕೇಳಿದ್ಲು ಆರಾಧ್ಯ. ಕೆಲವು ಮುಖ್ಯವಾದ ವರ್ಕ್ಸ್ ಇತ್ತು, ಅವುಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಆದರೂ ನನ್ನಿಂದ ನಿನ್ನಿದ್ರಿಗೆ ಡಿಸ್ಟರ್ಬ್ ಆಗೋದು ಯಾಕೆ ಅನ್ನುತ್ತಾ ಪ್ರೀತಿಯಿಂದ ಆರಾಧ್ಯಳ ತಲೆ ಸವರ್ದ ಅಧಿರಾಜ್. ನಿಜವಾಗಿ ನಿನಗೋಸ್ಕರ ಇಷ್ಟು ಕಾಯ್ತಿದ್ದೆ ಗೊತ್ತಾ ಅಂತ ಅಧಿರಾಜ್ ಕುತ್ತಿಗೆ ಸಂದಿಯಲ್ಲಿ ತಲೆ ಬಚ್ಚಿಟ್ಕೊಳ್ದ ಅಂದ್ಲು ಆರಾಧ್ಯ. ಯಾಕೆ ಕಾಯ್ತಿದ್ದೆ, ನಾನು ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ ಅಂತ ಕೇಳ್ತಾ ಆರಾಧ್ಯಳ ಕುತ್ತಿಗೆ ಮೇಲೆ ಮುತ್ತುಗಳನ್ನ ಇಟ್ಟ ಅಧಿರಾಜ್. ಆ ಮುತ್ತುಗಳಿಗೆ ಇನ್ನೊಂದು ಲೋಕಕ್ಕೆ ಹೋಗ್ತಾ, ಹೀಗೆ ಮಾಡಿದ್ರೆ ನಾನು ಹೇಗೆ ನಿದ್ರೆ ಮಾಡಬೇಕು ಅಂತ ಮುನಿಸ್ಕೊಂಡಂತ ಮುಖ ಮಾಡಿದ್ಲು ಆರಾಧ್ಯ. ಇಷ್ಟು ಮುದ್ದಾಗಿ ಮುಖ ಇಟ್ಟರೆ ನಾನು ಹೇಗೆ ಬಿಡೋದಕ್ಕೆ ಸಾಧ್ಯ ಅನ್ನುತ್ತಾ ಮೆಲ್ಲಗೆ ಅವಳ ತುಟಿಗಳನ್ನ ಸವರಿ ಅಲ್ಲಿ ಇನ್ನಷ್ಟು ಮುತ್ತುಗಳನ್ನ ಮುದ್ರಿಸಿ ಮೆಲ್ಲಗೆ ಬಂದು ಮೃದುವಾಗಿ ಬೈಟ್ ಮಾಡ್ದ ಅಧಿರಾಜ್. ಅದರಿಂದ ಆರಾಧ್ಯಗೆ ಏನೋ ಬೇಕನ್ನೋ ಆರಾಟ ಮೊದಲಾಗಿ ಸಣ್ಣದಾಗಿ ಸ್ಟಾರ್ಟ್ ಆಯಿತು. ಆ ಸೌಂಡ್ಗೆ ಇನ್ನೂ ಉದ್ವೇಗಕ್ಕೊಳಗಾಗ್ತಾ ಟೀ ಶರ್ಟ್ ಸರಿಸಿ ಅವಳ ಹೊಕ್ಕಳ ಮೇಲೆ ಮುತ್ತಿನ ಮುದ್ರೆಗಳನ್ನ ಒತ್ತುತ್ತಾ ತನ್ನ ಗುರುತುಗಳನ್ನು ಮುದ್ರಿಸ್ದ.
ಆತ ಮಾಡೋ ಸ್ವೀಟ್ ಟಾರ್ಚರ್ ತಡೀಲಾರದೆ, ಪ್ಲೀಸ್ ಅಧಿರಾಜ್, ನೀನು ಹೀಗೆ ಮಾಡಿದ್ರೆ ನನಗೆ ಕಷ್ಟ ಆಗುತ್ತೆ, ನಂಗೆ ನಿಜವಾಗಿ ನಿದ್ರೆ ಬರ್ತಿದೆ ಅಂತಿದ್ದ ಆರಾಧ್ಯಳ ಕಡೆ ಕಿರುಕೋಪದಿಂದ ನೋಡ್ತಾ, ನಿನ್ನಷ್ಟು ಅನ್ರೊಮ್ಯಾಂಟಿಕ್ ಫೆಲೋ ನಾನು ನಿಜವಾಗಿ ಇಲ್ಲಿವರೆಗೂ ನೋಡಿಲ್ಲ ಗೊತ್ತಾ ಅಂತ ಆಕ್ರೋಶದಿಂದ ಅಂದ ಅಧಿರಾಜ್. ಎಷ್ಟು ಜನರು ನೋಡಿದಿರಿ ಏನು ಅಂತ ಕನಸನ್ನೇ ಮಾಡಿದ ಆರಾಧ್ಯಳ ಕಡೆ ಕೋಪದಿಂದ ನೋಡ್ತಾ, ನಿಜವಾಗಿ ನಿನಗೆ ಈ ಮಧ್ಯೆ ಪೂರ್ತಿಯಾಗಿ ನನ್ನ ಮೇಲೆ ಭಯ ಹೋಗಿದೆ, ನನ್ನ ಮೇಲೆ ಈ ರೀತಿ ಹೇಳ್ತೀಯಾ ಅಂತ ಕೇಳ್ದ ಅಧಿರಾಜ್. ಸ್ವಾಮಿ ಅದೇನಿಲ್ಲ, ನನಗೆ ನೀವಂದರೆ ಇವತ್ತಿಗೂ ಭಯಾನೇ ಅನ್ನುತ್ತಾ ಅಧಿರಾಜ್ ಎದೆ ಮೇಲೆ ತಲೆ ಇಟ್ಟು ನಿದ್ರೆಗೆ ಜಾರದ್ಲು ಆರಾಧ್ಯ. ಮರುದಿನ ಬ್ರೇಕ್ಫಾಸ್ಟ್ ಮಾಡ್ತಾ, ಮೋಹಿತ್ ಅವ್ರು ಯಾವಾಗ ಬರ್ತಾರೆ ಅಂತ ಕೇಳಿದ್ಲು. ಅಧಿರಾಜ್ ಸೀರಿಯಸ್ ಆಗಿ ನೋಡಿದ್ರಿಂದ, ಅಬ್ಬಾ ನನಗೋಸ್ಕರ ಅಲ್ಲ, ಕಾವ್ಯ ಕೇಳಿದ್ಲು ಅಂತ ಗಬಗಬನೆ ಆನ್ಸರ್ ಮಾಡಿದ್ಲು ಆರಾಧ್ಯ. ಯಾವಾಗ ಬರ್ತಾನೋ ನನಗೆ ಗೊತ್ತಿಲ್ಲ ಅಂತ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್. ಏನೋ ನೆನಪಾದಾಗೆ, ನನಗೆ ನೆನ್ನೆ ವಿಕ್ರಮ್ ಅವ್ರು ಕಾಣಿಸಿದ್ರು ಅಂತ ಹೇಳಿದ್ಲು ಆರಾಧ್ಯ. ಆ ಮಾತು ಕೇಳಿದ ತಕ್ಷಣ ಒಂದೇ ಬಾರಿ ಅಧಿರಾಜ್ ಮುಖ ಟೆನ್ಷನ್ ಆಗಿ ಚೇಂಜ್ ಆಯಿತು. ಅದನ್ನು ಅಬ್ಸರ್ವ್ ಮಾಡಿದ ಆರಾಧ್ಯ ಏನೋ ಕೇಳೋಣ ಅಂದ್ಕೊಳ್ಳೋಷ್ಟರಲ್ಲಿ, ಮುಂಚೆ ತಿನ್ನು ಅಂತ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್. ಆ ದಿನ ಮಧ್ಯಾಹ್ನ ಕಾಲೇಜಿನಿಂದ ನೇರವಾಗಿ ಕಂಪ್ನಿಗೆ ಹೋದ ಆರಾಧ್ಯಳ ಹತ್ರಕ್ಕೆ, ನಮ್ಮ ಹತ್ತಿರದಿಂದ ಯಾವಾಗಲೂ ಹ್ಯಾಮರ್ ತೊಗೊಂಡು ಹೋಗಿದ್ದೀರಿ, ಇಲ್ಲಿವರೆಗೂ ರಿಟರ್ನ್ ಮಾಡಿಲ್ಲ ಅಂತ ಕೋಪದಿಂದ ಕೇಳ್ದ ಸೂಪರ್ವೈಸರ್. ಅಯ್ಯೋ ಇದು ಒಂದು ಇದೆ ಅಂತ ಮರೆತುಬಿಟ್ಟಿದ್ನಲ್ಲ ಅಂತ ಅಂದ್ಕೊಳ್ತಾ, ಅದೇನು ನಿಮಗೆ ನೆಕ್ಸ್ಟ್ ಡೇನೇ ಅಲ್ವಾ ರಿಟರ್ನ್ ಮಾಡಿದ್ದು, ಹೀಗಂತೀರಿ ಯಾಕೆ ಅಂತ ದಬಾಯಿಸಿದ್ಲು ಆರಾಧ್ಯ. ನಂಗೆ ಚೆನ್ನಾಗಿ ನೆನಪಿದೆ, ನೀವು ಕೊಟ್ಟಿಲ್ಲ, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನಾಳೆ ಎಷ್ಟಲ್ಲಿ ನನ್ನ ಸುತ್ತಿಗೆ ನನಗೆ ಬೇಕು ಅಂತ ಹೇಳ್ದ ಸೂಪರ್ವೈಸರ್. ನಾನು ಯಾರಂತ ತಿಳಿದ್ರೆ ಹೀಗೆ ಕೇಳ್ತಿದ್ಯಾ, ಈ ಕಂಪ್ನಿ ನನ್ನದು, ನನ್ನ ವಸ್ತು ನನ್ನಿಷ್ಟ ಅಂತ ತಿಳುವಳಿಕೆಯಿಂದ ಮಾತಾಡಿದ್ಲು ಆರಾಧ್ಯ. ನೀವು ಯಾರೋ ನನಗನಾವಶ್ಯಕ, ನಮ್ಮ ಹತ್ರದಿಂದ ತೊಗೊಂಡು ಹೋಗಿದ್ದೀರಿ ಮತ್ತೆ ತಂದು ಕೊಡಬೇಕು, ಏನಾದರೂ ಆದರೆ ಸರಿಗೆ ನಾವು ಆನ್ಸರ್ ಮಾಡಬೇಕು, ನಾಳೆ ತಂದು ಕೊಡಿ ಅಂತ ಖಂಡಿತವಾಗಿ ಹೇಳ್ದ ಸೂಪರ್ವೈಸರ್. ದೇವರೇ, ಅಪ್ಪನಿಗೆ ತಿಳಿದರೆ ಯಾಕೆ ಏನು ಅಂತ ಕೇಳ್ತಾರೆ, ಮತ್ತೆ ಅದೊಂದು ತಲೆನೋವು ಅನ್ನುತ್ತಾ ಮತ್ತೆ ಪ್ಯಾಲೇಸ್ಗೆ ರಿಟರ್ನ್ ಹೋಗಿ ಪೂರ್ತಿಯಾಗಿ ಹುಡುಕಿದ್ಲು ಆರಾಧ್ಯ. ಆದರೆ ಅವಳಿಗೆ ಎಲ್ಲೂ ಕಾಣಿಸ್ತೇ ಇರೋದ್ರಿಂದ ಹೊಸತ್ಕೊಳ್ಳೋದಕ್ಕೆ ಆನ್ಲೈನ್ ಮಾಲ್ ಅಥವಾ ಮಾಲ್ಗೆ ಹೋದ್ಲು ಆರಾಧ್ಯ. ಮಾಲ್ ಪೂರ್ತಿ ತಿರುಗಿ ಕಾಲು ಸವದು ಹೋದ್ವೆ ಹೊರತು ಸುತ್ತಿಗೆ ಮಾತ್ರ ಸಿಗಲಿಲ್ಲ. ಅದರಿಂದ ಸುಸ್ತಾಗಿ ಒಂದು ಚೇರ್ನಲ್ಲಿ ಕೂತು ಹಸಿವು ನಿಗ್ಗಿಸ್ಕೊಳ್ತಿದ್ದಾಳ ಆರಾಧ್ಯ. ಇಷ್ಟರಲ್ಲಿ, ಏಯ್ ಹುಡುಗಿ, ಇಲ್ಲಿಂದ ಎದ್ರೆ ನಾನು ಕೂತ್ಕೊಳ್ತೀನಿ ಅಂತ ಪೊಗರಿನಿಂದ ಕೇಳಿದ್ಲು ಒಂದು ನಡುವಯಸ್ಸಿನ ಸ್ತ್ರೀ. ಕೋಪದಿಂದ ತಲೆ ಎತ್ತಿ ನೋಡಿದ ಆರಾಧ್ಯಗೆ ಅವಳು ತನಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಅಂತ ಅರ್ಥ ಆಗಿ, ಈ ಮಾಲ್ ತುಂಬ ದೊಡ್ಡದಾಗಿದೆಯಲ್ಲ, ನೀವಿನ್ನು ಎಲ್ಲಾದರೂ ಕೂತ್ಕೊಳ್ತೀರಾ ಅಂತ ಮರ್ಯಾದೆಯಿಂದ ಕೇಳಿದ್ಲು ಆರಾಧ್ಯ. ನೀನು ಹೋಗಬೇಕಿದ್ರೆ ನಾನು ಯಾಕೆ ಹೋಗಬೇಕು, ದೊಡ್ಡವ್ರಿಗೆ ಮರ್ಯಾದೆ ಹೇಗೆ ಕೊಡಬೇಕಂತ ನಿಮ್ಮ ಮನೆಯಲ್ಲಿ ನಿನಗೆ ಕಲಿಸಿಲ್ವಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು ಆ ನಡುವಯಸ್ಸಿನ ಮಹಿಳೆ. ಹೋಗಲಿ ಬಿಡು ಅಂತ ಮರ್ಯಾದೆಯಿಂದ ಮಾತಾಡ್ತಿದ್ರೆ ಪೊಗ್ರು ತೋರಿಸ್ತಿದ್ದೀರಾ, ದೊಡ್ಡವ್ರಂತ ನೋಡಲ್ಲ, ಎಲ್ಲರೂ ನಂತರ ಒಳ್ಳೆಯವ್ರಿರಲ್ಲ, ಎಲ್ಲಿ ಹೇಗೆ ಮಾತಾಡ್ಬೇಕಂತ ತಿಳ್ಕೊಳ್ಳಿ ಅಂತ ಕೋಪದಿಂದ ಹೇಳಿದ್ಲು ಆರಾಧ್ಯ. ನಿಜವಾಗಿ ನಿನಗೆ ಎಷ್ಟು ಧೈರ್ಯ ಆದರೆ ನನ್ನ ಜೊತೆ, ಈ ಅರುಂಧತಿ ಜೊತೆ ಇಷ್ಟೊಂದು ಮಾತಾಡ್ತೀಯಾ ಅಂತ ಕೋಪದಿಂದ ಕೇಳ್ತಿದ್ದ ಅವಳ ಹತ್ರಕ್ಕೊಬ್ಬ ಪರ್ಸನ್ ಓಡಿ ಬಂದು, ಮೇಡಮ್ ನೀವು ಇಲ್ಲಿದ್ದೀರಾ, ನಾನು ನಿಮಗೋಸ್ಕರ ಆಗ್ನಿಂದ ಹುಡುಕ್ತಿದ್ದೀನಿ ಅಂತ ಕಂಗಾಲಾಗಿ ಅಂದ. ಅನಾವಶ್ಯಕವಾಗಿ ಇಲ್ಲಿಗೆ ಬಂದು ಈ ಅಲ್ಕಾ ಮನುಷ್ಯರ ಜೊತೆ ಮಾತಾಡ್ತಿದ್ದೀನಿ ಅಂತ ರಪರಪನೆ ಹೊರಗಡೆ ನಡೀತಿದ್ರೆ ಅವಳ ನಡತೆಗೆ ಓಡಲು ಉರಿದ ಆರಾಧ್ಯಗೆ, ನಿಮಗೆ ದುಡ್ಡಿದೆ ಅಂತ ಯಾರನ್ನು ಬೇಕಾದರೂ ಏನೇನು ಬೇಕಾದರೂ ಅನ್ಬಹುದು ಅಂದ್ಕೊಂಡಿದ್ದೀರಾ ಅಂತ ಗಟ್ಟಿಯಾಗಿ ಕೂಗಿದ್ಲು ಆರಾಧ್ಯ. ಕೋಪದಿಂದ ನೋಡ್ತಾ ಕಾರ್ನಲ್ಲಿ ಕೂತಲಿಂದ ತನ್ನ ಪ್ಲೇಸ್ ಕೊಟ್ಟು ಹೋದ್ಲು ಅರುಂಧತಿ. ಅರುಂಧತಿ ಇರೋ ಮನೆ ಸೀಟಿಗೆ ಸ್ವಲ್ಪ ದೂರದಲ್ಲಿ ವಿಶಾಲವಾದ ಸ್ಥಳದಲ್ಲಿರುತ್ತೆ. ಅವಳು ಬುದ್ಧಿಸಮ್ ಫಾಲೋ ಮಾಡ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ಮನೆಯೆಲ್ಲ ಅದಕ್ಕೆ ಸಂಬಂಧಿಸಿದ ಗುರುತುಗಳಿಂದಲೇ ತುಂಬ ಹೋಗಿರುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ, ಹಾಗೆ ಪ್ರತಿಲಿಪಿಯಲ್ಲಿ ಹೋಗಿ ಮೊದಲೇ ನೋಡಿ. ಥ್ಯಾಂಕ್ ಯು.